ಸಂಸ್ಕೃತಿ ಶ್ರೀಮಂತಗೊಳಿಸಿದ ಜಾನಪದರು. ಕರ್ನಾಟಕ ಇದು ಜಾನಪದರ ಪ್ರಿಯರ ನಾಡು. ಅಪ್ಪಟ ಹಳ್ಳಿಗಳಿಂದ ಕೂಡಿದ ನಮ್ಮ ಕರ್ನಾಟಕ ರಾಜ್ಯ. ಇಲ್ಲಿ ಸಾಹಿತ್ಯ, ಸಂಗೀತ, ಕ್ರೀಡೆ ಮತ್ತು ಸಾಂಸ್ಕೃತಿಕತೆ ಬೇರೂರಿದೆ. ನಾಡು, ನುಡಿ, ಗಡಿ ಭಾಷೆಗೆ ಧಕ್ಕೆಯಾದಾಗ ಚಳುವಳಿಗೆ ಧುಮುಕುವ ಈ ರಾಜ್ಯದ ಜನರು ಯಾವುದರಲ್ಲೂ ಹಿಂದುಳಿದಿಲ್ಲ. ಸದಾ ಒಂದಿಲ್ಲೊಂದು ಹೋರಾಟಕ್ಕೆ ಇಳಿಯುವ ರಾಜ್ಯದ ಜನ ಸಾಂಸ್ಕೃತಿಕತೆಗೆ ಜೀವ ತುಂಬಿದವರು. ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಜೀವಂತವಾಗಿರುವ ಜನಪದ ಸಂಸ್ಕೃತಿಗೂ ಇಲ್ಲಿ ಪ್ರಸಿದ್ಧವಾಗಿದೆ. ಗ್ರಾಮೀಣ ಸೊಗಡು ಇಲ್ಲಿ ಹಾಸುಹೊಕ್ಕಾಗಿದೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎನ್ನುವಂತೆ ಇತಿಹಾಸದೊಂದಿಗೆ ಜಾನಪದ ಸಂಸ್ಕೃತಿ ಮೇಳೈಸಿ ರಾಜ್ಯದ ಕಳೆ ಕಟ್ಟಿದೆ. ರಾಜ್ಯದಲ್ಲಿ ಅಸಾಧಾರಣ ಅಪ್ರತಿಭ ಕಲಾವಿದರಿದ್ದಾರೆ. ಕಲೆಯಲ್ಲಿ ಚಾಕಚಕ್ಯತೆ ತೋರಿ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಹೆಚ್ಚಿಸಿದವರು ಇಲ್ಲಿದ್ದಾರೆ. ಅನೇಕ ಜಾನಪದ ಕಲೆಗಳು ಹೊರ ರಾಜ್ಯದವರ ಅಮಲೇರಿಸಿದೆ. ಜಾನಪದ ಕಲೆಯನ್ನು ಶ್ರೀಮಂತಗೊಳಿಸುವ ಬಹುತೇಕ ಗ್ರಾಮೀಣ ಕಲಾವಿದರ ಪರಿಶ್ರಮ ಮತ್ತು ಅವರ ಪಾತ್ರ ಪ್ರಮುಖ. ವೀರಗಾಸೆ, ಬೇಡರ ನೃತ್ಯ, ನಂದಿಕೋಲು, ಮರಗೋಲು, ಕುಣಿತ, ಭಜನೆ, ಜಾನಪದ ಗೀತೆ, ಯಾಂಚ್ ಮೇಳ, ಡೊಳ್ಳು ಕುಣಿತ, ಕೋಲು ಮೇಳ, ಕೋಲಿ ಬಸವನ ಪದ, ಸೋಬಾನೆ ಪದ, ಬೀಸುವ ಕಲ್ಲಿನ ಪದ, ಕುರುಮಾಮಣಿ ಪದ, ಎಣ್ಣೆ ಜೋಗಿ ಪದ, ಜೋಕಾಲಿ ಪದ, ಜೋಗಿ ಜಂಗಮರ ಪದ, ಗಂಟೆ ಎಳುವರ ಪದ, ಗಾಲಿಯವರ ಪದ, ಹಾಲಕ್ಕಿ ಜನಪದ ಹಾಡು, ಸಿದ್ದರ ಹಾಡು, ಕೊರವಂಜಿ ಪದ, ಹಚ್ಚೆ ಒಯ್ಯುವ ಪದ, ಗೊಲ್ಲ ಗಣಿ ಪದ, ಗಂಗಮಂಡಿ ಹಾಡು, ದಾಸರ ಪದ, ಕರಡಿ ಕುಣಿತ, ಅಸಾದಿ ಹಾಡು, ಚೌಡಿಕಿ ಪದ, ಗೊರವರ ಹಾಡು, ಜೋಕುಮಾರನ ಪದ, ಗೀಗಿ ಪದಗಳನ್ನು ರಾಜ್ಯದ ಬಹುತೇಕ ಗ್ರಾಮೀಣ ಪ್ರದೇಶದ ಜನರು ಇಂದಿಗೂ ಗುನುಗುತ್ತಾರೆ. ಹೊರ ರಾಜ್ಯಗಳಲ್ಲೂ ಕೂಡ ಈ ಜಾನಪದ ಸಂಸ್ಕೃತಿ ಝೇಂಕರಿಸುತ್ತಿದೆ. ವೀರಗಾಸೆ ಅಪ್ಪಟ ಗ್ರಾಮೀಣ ಕಲೆ ಇದು. ಎಲ್ಲ ಹೊಸತನ್ನು ಮೈಗೂಡಿಸಿಕೊಂಡು ಬೆಲೆ ಕಟ್ಟಬಲ್ಲ ಎಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ಅನೇಕ ಕಲಾವಿದರು ಇಂದಿಗೂ ಖಡ್ಗಗಳನ್ನು ಜೊಳಿಪಿಸಿ ಪದಗಳನ್ನು ವಿಮರ್ಶಿಸುತ್ತಾರೆ. ಕನ್ನಡವಲ್ಲದೆ ತಮಿಳು, ತೆಲುಗು, ಹಿಂದಿ, ಉರ್ದು ಭಾಷೆಗಳಲ್ಲಿ ಹೇಳುತ್ತಾ ಪ್ರದರ್ಶಿಸುವ ಮೂಲಕ ಹೊಸ ಸೆಕೆ ಆರಂಭಿಸಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ. ಭಾವಪ್ರಧಾನ, ದ್ವೇಷಪ್ರಧಾನ, ಸಡಗರ, ಸಂಭ್ರಮ, ದುಃಖ, ಹಾಸ್ಯಮಯವಾಗಿ ಅಣಕು ಪ್ರದರ್ಶನ ಮಾಡುವ ಗ್ರಾಮೀಣ ಕಲಾವಿದರು ಎಲ್ಲ ರಾಜ್ಯದ ಕಲಾವಿದರಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ. ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಅಗತ್ಯವಾದ ಕುಣಿತ, ನಂದಿಕೋಲಿನಂತಹ ಪ್ರದರ್ಶನ ಕಲೆಗಳಲ್ಲಿಯೂ ರಾಜ್ಯದ ಕಲಾವಿದರಿಗೆ ಹೊರ ರಾಜ್ಯಗಳಿಂದಲೂ ವಿಶೇಷ ಆಮಂತ್ರಣ ಬರುತ್ತದೆ. ಅಂದರೆ ನಮ್ಮ ರಾಜ್ಯದ ಕಲೆ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದಿದೆ ಎಂಬುದನ್ನು ತೋರಿಸುತ್ತದೆ ಕೂಡ. ಧಾರ್ಮಿಕ ಪ್ರಕ್ರಿಯೆಯೊಂದಿಗೆ ತಳುಕು ಹಾಕಿಕೊಂಡಿವೆ. ಮುಸ್ಲಿಮರು ಆಚರಿಸುವ ಮೊಹರಂ ಹಬ್ಬದಲ್ಲಿ ಭಾವೈಕ್ಯತೆ ಮೂಡುತ್ತದೆ. ಮನೋರಂಜನೆ ಎಲ್ಲೆಡೆ ನಲಿದಾಡುತ್ತವೆ. ವೇಷಭೂಷಣಗಳ ಹಬ್ಬವೂ ಇದಾಗಿದೆ. ಈ ಹಬ್ಬದಲ್ಲಿ ಅಲ್ಲಾಬಿ ಕುಣಿತ ಬಹಳ ಪ್ರಸಿದ್ಧ. ಇದರ ತಪ್ಪಡೆ ವಾದನ ಕೂಡ ಶೋಭೆ ತರುತ್ತದೆ. ಹುಲಿ ವೇಷ, ಪೋಟಿ ವೇಷ, ಕರಡಿ ವೇಷಗಳನ್ನು ಇನ್ನಷ್ಟು ರಂಗು ತುಂಬುತ್ತವೆ. ಮನರಂಜನಾ ಪ್ರಧಾನ ಮರಗಾಲ ಕುಣಿತ ವಿಶಿಷ್ಟ ಕಲೆ. ಮಾಲೂಣ್ಣಿಮೆ ಎಂಬ ಗರಡಿ ಮನೆಗಳ ವಿಶಿಷ್ಟ ಹಬ್ಬದಲ್ಲಿ ಮರಗೋಲು ಕುಣಿತ ಮೈಮರೆಸುತ್ತದೆ. ಕೋಲಾಟ ಕಲೆ ಕರ್ನಾಟಕದಾದ್ಯಂತ ಪ್ರಚಲಿತದಲ್ಲಿರುವ ಕಲೆ. ಇದರೊಂದಿಗೆ ಬಯಲಾಟ ಕೂಡ ಅಷ್ಟೇ ಪ್ರಸಿದ್ಧ ಕಲೆ. ಇನ್ನೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಸೋಬಾನೆ ಕಲೆ ಹಿಂದಿನಿಂದಲೂ ಪ್ರಜ್ವಲಿಸುತ್ತಾ ಬಂದಿದೆ. ಕಹಳೆ, ಸೆಮ್ಮಾಳ, ಉರಿಮೆ, ತಪ್ಪಡಿಗಳು, ಸನಾಯಿ ಕುಣಿತಗಳಂತೂ ಚುನಾವಣೆ, ಮೆರವಣಿಗೆ, ಹಬ್ಬ ಹರಿದಿನಗಳಲ್ಲಿ, ಉತ್ಸವ ಮೆರವಣಿಗೆಗಳಲ್ಲಿ ಇಂದಿಗೂ ಮೆರುಗು ಪಡೆಯುತ್ತವೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಈ ಜೋಗಿ ಪದ ನಾಡಿನ ಉದ್ದಗಲಕ್ಕೂ ಚಿರಪರಿಚಿತ. ನಮ್ಮ ನಾಡಿನ ವಿಶಿಷ್ಟ ಜಾನಪದ ಕಲೆ ಕಿನ್ನರಿ ಜೋಗಿಯ ಗಂಟೆ ಸಿರಿ, ಮೂಡಿಗೆ ಮಾರು ಹೋದ ಮಹಿಳೆಯ ಒಬ್ಬಳ ಕತೆ ಸಾರುವ ಪದ ಇಲ್ಲಿ ಕೇಳಿಬರುತ್ತದೆ. ಹಲವು ಇತಿಹಾಸದ ಕಥೆಗಳನ್ನು ಎಲ್ಲೆಂದರಲ್ಲಿ ಮೈನವಿರೇಳಿಸುವ ಹಾಗೂ ಕಲಾಲೋಕವನ್ನೇ ಎಬ್ಬಿಸುವ ಈ ಕಲಾಶಕ್ತಿಯಲ್ಲಿರುವ ಜೋಗಿ ಕಲಾವಿದರಲ್ಲಿದೆ. ಅದೇನೇ ಆಗಲಿ, ಈ ನಾಡಿನ ಕಲಾವಿದರಲ್ಲಿರುವ ಕಲಬತ್ತಿ ಬೇರೆ ರಾಜ್ಯದ ಕಲಾವಿದರಲ್ಲಿ ಕಾಣಸಿಗದೇನೋ. ಒಟ್ಟಾರೆ ಗ್ರಾಮೀಣ ಪ್ರದೇಶಗಳು ಇರುವುದರಿಂದಲೂ ಅಲ್ಲಿರುವ ಅನೇಕ ಹಿರಿಯ ಕಲಾವಿದರಿಂದ ಈ ನಾಡಿನ ಜಾನಪದ ಇಂದಿಗೂ ಶ್ರೀಮಂತವಾಗಿದೆ. ಆಧುನಿಕತೆಯ ಬದುಕು ಆಗುತ್ತಿದೆ. ಯಾಂತ್ರಿಕ ಜೀವನಕ್ಕೆ ಅಂಟಿಕೊಂಡ ಮಾನವ ತನ್ನ ಎಲ್ಲ ಸಂತಸ ಸಂಭ್ರಮಗಳನ್ನು ಬದಿಗಿಟ್ಟಿದ್ದಾನೆ. ನಾಗಾಲೋಟದ ಬದುಕಿಗೆ ಆಗರವಾಗಿರುವ ನಗರ ಪಟ್ಟಣದ ಜನರಿಗಂತೂ ನೆಮ್ಮದಿಯೇ ಇಲ್ಲ. ಇನ್ನು ಸಾಂಸ್ಕೃತಿಕತೆಗೆ ಹೆಚ್ಚು ಗಮನ ನೀಡುವ
ಆದರೆ ಗ್ರಾಮೀಣ ಪ್ರದೇಶದ ಇಂದಿಗೂ ತನ್ನ ಜಾನಪದ ಸಂಸ್ಕೃತಿಯನ್ನು ಜೀವಂತವಾಗಿರಿಸಿಕೊಂಡು ಶ್ರೀಮಂತಗೊಳಿಸಿದೆ. ಹಿರಿಯ ತಲೆಗಳು ಉಳಿಸಿಕೊಂಡು ಬಂದಿರುವ ಸಂಸ್ಕೃತಿ ಇಂದಿಗೂ ಸಹ ಗ್ರಾಮೀಣ ಯುವಕರಲ್ಲಿ ಬೇರೂರಿದೆ.